ನಮಸ್ಕಾರ ಗೆಳೆಯರೇ, ಇವತ್ತು ನಾನು ಏಡಿ ಹಿಡಿಲಿಕ್ಕೆ ಬಂದಿದ್ದೇನೆ ನನ್ನ ಅಜ್ಜಿಯ ಮನೆ ಹತ್ರ. ನೋಡಿ ನನ್ನ ಜೊತೆ ಯಾರಿದ್ದಾರೆ ಅಂತ, ನಮ್ಮ ಕೃಷ್ಣ ಅವರಿದ್ದಾರೆ ನನ್ನ ಜೊತೆ. ನಾನಿವತ್ತು ನನ್ನ ಫೇವ್ರೇಟ್ ಅಂದರೆ ನಾನು ಯೂಶ್ವಲಿ ಇಲ್ಲಿಗೆ ಫಿಶಿಂಗ್ ಮಾಡಲಿಕ್ಕೆ ಬರೋದು, ಈಗಲ್ಲ ಮುಂಚೆ ಬರ್ತಾಯಿದ್ದೆ ಫಿಶಿಂಗ್ ಕೈಗಾಳ ಹಾಕಲಿಕ್ಕೆ. ಅಪರೂಪಕ್ಕೆ ಒಂದೊಂದು ಸಾರಿ ಮಳೆಗಾಲದ ಸಮಯದಲ್ಲಿ ನಾನು ಏಡಿ ಹಿಡಿಲಿಕ್ಕೆ ಇದೇ ಸ್ಥಳಕ್ಕೆ ಬರ್ತಾಯಿದ್ದೆ. ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಮಾಡಿ ನಾನು ಹಾಕಿದ್ದೆ, ಒಂದೆರಡು ಏಡಿ ಹಿಡ್ದದನ್ನು. ಈಗ ನಾವು ನನ್ನ ಫೇವ್ರೆಟ್ ಲೊಕೇಶನಿಗೆ ಹೋಗ್ತಾ ಇದ್ದೇವೆ ನಮ್ಮ ಕೃಷ್ಣನವ್ರ ಜೊತೆ. ನೋಡಿ ಎಷ್ಟು ಸುಂದರವಾಗಿದೆ ಅಂತ ಈ ಸ್ಥಳ ನೋಡಿ. ಈಗ ಸುಮಾರು 1 ವಾರದಿಂದ ಕಂಟಿನ್ಯೂಸ್ ಆಗಿ ಮಳೆ ಬಂದಿದೆ, ಹಾಗಾಗಿ ನೀರಿನ ಬಣ್ಣ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ನೀರಷ್ಟು ಕ್ಲಿಯರ್ ಆಗಿಲ್ಲ, ಸ್ವಲ್ಪ ಡಾರ್ಕ್ ಆಗಿದೆ ನೀರು. ಅಲ್ಲಿ ದೂರದಲ್ಲಿ ಒಬ್ಬರು ಕೈಗಾಳ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ, ಲೈವ್ ಸ್ಟ್ರೀಮ್ ಯೂಸ್ ಮಾಡಿ ಕೈಗಾಳ ಹಾಕ್ತಾ ಇದ್ದಾರೆ. ನೋಡಿ ಅವರಿಗೆ ಮೀನು ಸಿಕ್ಕಿದೆ ನೋಡಿ. ಅವರಿಗೆ ಕೈಗಾಳದಲ್ಲಿ ಮೀನು ಸಿಕ್ಕಿದೆ, ಪಯ್ಯ ಮೀನು ಅಂತ ಹೇಳೋದು ನಾವು ತುಳುವಿನಲ್ಲಿ ಇದಕ್ಕೆ. ಅವರು ಲೈವ್ ಸ್ಟ್ರೀಮ್ ಯೂಸ್ ಮಾಡಿ ಮೀನನ್ನು ಹಿಡಿದಿದ್ದಾರೆ, ಈಗಲೂ ಗಾಳ ಹಾಕ್ತಾ ಇದ್ದಾರೆ ಅವರು. ಈ ಸ್ಥಳದ ಹೆಸರು ಬೊಡ್ಡುಗುಂಡಿ ಅಂತ. ಬೊಡ್ಡುಗುಂಡಿ ಅಂದರೆ ಬಹಳ ಆಳವಾದ ಸ್ಥಳ ಇದು, ಅಂದರೆ ನೀರು ತುಂಬ ಜಾಸ್ತಿ ಇದೆ ಈ ಪ್ಲೇಸಲ್ಲಿ. ಮುಂಚೆ ಇಲ್ಲಿ ಸಿಗಡಿ ಸಾಕಣೆ ಮಾಡ್ತಾಯಿದ್ರು. ಸ್ವಲ್ಪ ಮುಂದೆ ಹೋದರೆ ಒಂದು ಸಿಗಡಿ ಸಾಕಣೆ ಮಾಡೋ ಪಾಂಡ್ ಇದೆ. ಆ ಪಾಂಡಿಗೆ ನೀರು ಒಳಗಡೆ ಹೊರಗಡೆ ಹೋಗಲಿಕ್ಕೆ ಇಲ್ಲಿ ಮೋಟ್ರ್ ಇಟ್ಟಿದ್ರು, ಇದರಿಂದ ನೀರು ಪಂಪ್ ಆಗಿ ಒಳಗಡೆ ಹೋಗ್ತಾ ಇತ್ತು. ಅದೀಗ ಕ್ಲೋಸ್ ಆಗಿ ಸುಮಾರು ಒಂದು 10 ವರ್ಷದ ಮೇಲೆ ಇದು ಹಾಗೆ ಬಿದ್ದಿದೆ. ಇದರ ಗೋಡೆಗಳೆಲ್ಲ ಕುಸಿದಿವೆ. ಈಗ ನಾವು ಹೊರಡೋಣ, ಬನ್ನಿ ಹೋಗೋಣ ಕೃಷ್ಣ ಅವರು. ಸುಮಾರು 1 ವರ್ಷ ಮೇಲೆ ಆಯ್ತು ನಾನು ಈ ಸ್ಥಳಕ್ಕೆ ಬರದೆ. ಈಗ ಮಳೆಗಾಲದಲ್ಲಿ ಜೋರು ಮಳೆ ಬಂದರೆ ಇಲ್ಲಿ ನೆರೆಯೆಲ್ಲ ಬರ್ತದೆ, ಯಾಕೆ ನದಿ ತೀರದಲ್ಲಿ ಇರುವಂಥ ಸ್ಥಳ ಇದು. ಅಲ್ಲಿ ಮುಂದೆ ನೋಡಿ, ಇಲ್ಲಿ ಸಿಗಡಿ ಸಾಕಣೆ ಮಾಡ್ತಾಯಿದ್ರು. ಫುಲ್ಲು ಕಾಡು ಬೆಳೆದಿದೆ ಮುಂದೆ, ನೀರು ಒಳಗಡೆ ಹೊರಗಡೆ ಹರಿತದೆ. ಇದರೊಳಗಡೆ ಕೂಡ ಏಡಿಗಳಿರ್ತವೆ, ಮೀನಿರಲ್ಲ ಕಡಿಮೆ, ಏಡಿ ಇರ್ತವೆ. ಈ ಪಾಂಡ್ ಒಳಗಡೆ ಒಂದು ಬಲೆ ಹಾಕೋಣ, ಮತ್ತು ಈ ನದಿಯ ಕೈಯಲ್ಲಿ ಒಂದು 2-3 ಬಲೆ ಬಿಡೋಣ ಬನ್ನಿ. ಈಗ ಮಳೆಗಾಲದಲ್ಲಿ ಸೊಳ್ಳೆಗಳದ್ದು ತುಂಬ ಕಾಟ, ಸೊಳ್ಳೆ ಇದೆ ತುಂಬ. ನಾವೀಗ ನಮ್ಮ ಸ್ಪಾಟ್ ರೀಚ್ ಆದ್ವಿ. ಇಲ್ಲಿ ನೋಡಿ, ಏಡಿಯನ್ನು ಹಿಡಿಲಿಕ್ಕೆ ನಾನು ತಯಾರು ಮಾಡಿರೋ ಬಲೆ ಇದು ನೋಡಿ. ಸುತ್ತ ರಿಂಗ್ ಹಾಕಿದ್ದೇನೆ, ಅದರ ನಡುವೆ ಫುಲ್ ಬಲೆ ಹೊಲಿದಿದ್ದೇನೆ. ಈಗ ಇದರ ನಡುವಿನಲ್ಲಿ ನಾವು ಕೋಳಿಯ ತಲೆಯನ್ನು ಕಟ್ಟಿ ನೀರಿಗೆ ಬಿಡಲಿಕ್ಕಿದ್ದೇವೆ. ನೋಡಿ ಹೇಗಿದೆ ಅಂತ ಲೊಕೇಶನ್, ಸುತ್ತಮುತ್ತ ಕಾಡಿನ ಹಾಗೆ ಆಗಿದೆ. ಇಲ್ಲಿ ತುಂಬ ಸೊಳ್ಳೆಗಳು ನಮಗೆ ತೊಂದರೆ ಕೊಡ್ತಾ ಇದೆ, ನಮ್ಮ ಕೃಷ್ಣ ಅವರಿಗೆ ಹಾಗೂ ನನಗೆ. ಹಾಗೆ ನಾವೀಗ ಒಡೊಮಸ್ ಹಚ್ಕೊಳ್ತೇವೆ. ನನ್ನ ಬ್ಯಾಗ್ ಒಳಗಡೆ ಒಡೊಮಸ್ ಇದೆ, ಅದನ್ನು ತೆಗ್ದೀಗ ಹಚ್ಕೊಳ್ತೇನೆ. ಯಾಕೆಂದರೆ ಕುತ್ಕೊಳ್ಳಿಕ್ಕೆ ಬಿಡ್ತಲ್ಲ, ತಲೆ ಮೇಲೆಲ್ಲ ಹಾರಾಡ್ತಾ ಇದೆ. ಒಡೊಮಸ್ ಸ್ವಲ್ಪ ಮುಖಕ್ಕೆಲ್ಲ ಹಚ್ಕೊಂಡ್ಬಿಟ್ರೆ ರಗಾಳೆ ಇಲ್ಲ, ಸ್ವಲ್ಪ ಮುಖಕ್ಕೆ ಅಲ್ಲಲ್ಲಲ್ಲಿ ಹಚ್ಕೊಂಡ್ಬಿಟ್ರೆ, ಕೈಗೆಲ್ಲ ಸ್ವಲ್ಪ ಹಚ್ಕೊಂಡ್ಬಿಟ್ರೆ ಮಳೆಗಾಲದಲ್ಲಿ ಹೀಗೆ ಅಂದರೆ ಸೊಳ್ಳೆಗಳದ್ದೆಲ್ಲ ಸ್ವಲ್ಪ ಕಾಟ ಜಾಸ್ತಿ. ಈ ಹುಲ್ಲುಗಳು ನೀರೆಲ್ಲ ನಿಂತಿರ್ತದೆ, ಅಂತಹ ಜಾಗಗಳಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಮರಿಗಳನ್ನು ಉತ್ಪತ್ತಿ ಮಾಡ್ತದೆ. ಹಾಗಾಗಿ ಮಳೆಗಾಲದಲ್ಲಿ ನೀರು ನಿಲ್ಲುವಂಥ ಜಾಗದಲ್ಲೆಲ್ಲ ಸೊಳ್ಳೆಗಳು ಜಾಸ್ತಿ. ಇದಂತೂ ಕಾಡಿನ ಹಾಗೆ ಇದೆ ನೋಡಿ. ಅಲ್ಲಿ ಬ್ಯಾಕ್ ವಾಟರ್ಸ್ ಮುಂದುಗಡೆ. ಈಗ ನಮ್ಮ ಸೆಟಪನ್ನು ರೆಡಿ ಮಾಡೋಣ ನಾವು ಫಸ್ಟಿಗೆ. ಈಗ ಗಂಟೆ ಸುಮಾರು 4 ಆಗ್ತಾ ಬಂತು ನೋಡಿ. ಇದನ್ನೆಲ್ಲ ಒಂದೊಂದಾಗಿ ತೆಗೆಯೋಣ. ಈಗ ಇದನ್ನು ಹೇಗೆ ರೆಡಿ ಮಾಡಿದೆ ಅಂತ ನಿಮ್ಗೆ ತೋರಿಸ್ತೇನೆ ನೋಡಿ. ಇದು ಕಬ್ಬಿಣದ ರಿಂಗ್, ಇದನ್ನು ನಾನು ವೆಲ್ಡ್ ಮಾಡಿಸಿದ್ದು. ಹಾಗೆ 4 ದಿಕ್ಕಿನಲ್ಲಿ ಅಥವಾ 3 ದಿಕ್ಕಿನಲ್ಲಿ ಕೂಡ ನಾವು ಈ ಥರ ನೈಲನ್ ದಾರವನ್ನು ಕಟ್ಟಿ ಇದರ ಮೇಲೆ ಒಂದು ಉದ್ದನೆಯ ದಾರವನ್ನು ಕನೆಕ್ಟ್ ಮಾಡಿ
ಥರ ದಾರ ಕಟ್ಕೊಂಡ್ರೆ ಒಳ್ಳೆಯದು. ಇದರ ನಡುವಿನಲ್ಲಿ ನಾವು ಬೈಟ್ ಕಟ್ಟಿದರೆ ಆಯಿತು. ಕೋಳಿಯ ತಲೆ, ಮೀನು, ಹೆಚ್ಚಾಗಿ ಬೂತಾಯಿ ಮೀನಿಗೆ ಹೆಚ್ಚಾಗಿ ಏಡಿ ಒಳ್ಳೆ ಕ್ಯಾಚ್ ಆಗ್ತದೆ. ಹಾಗೆ ಬೂತಾಯಿ ಹಾಕೋದಾದರೆ ಬಲೆಯಲ್ಲಿ ಕಟ್ಟಿ ಹಾಕಬೇಕು. ಈಗ ನಾವು ಕೋಳಿಯ ತಲೆ ತಂದಿದ್ದೇವೆ, ಹಾಗಾಗಿ ಅದನ್ನು ಹೇಗೆ ಕಟ್ಟೋದಂತ ತೋರಿಸ್ತೇನೆ ನೋಡಿ. ಒಂದೊಂದಾಗಿ ಎಲ್ಲ ಒಟ್ಟಿಗೆ 6 ಬಲೆ ಇದೆ ನಮ್ಮ ಹತ್ರ. 2, 4 ಇಷ್ಟು ಆಳ ಇದೆ ಅಂತ ನೋಡಿ. ಇದರಲ್ಲಿ ನಾನು ಕೂಡ ಕುತ್ಕೊಳ್ಬೋದು, ಅಷ್ಟು ದೊಡ್ಡದಿದೆ ಇದು. ಏಡಿಯನ್ನು ಹಾಕಲಿಕ್ಕೆ ಬಲೆ ತಂದಿದ್ದೇನೆ ನೋಡಿ. ಇದು ನೋಡಿ ನಾನೇ ಹೊಲಿದಿದ್ದು, ಎಷ್ಟು ಉದ್ದ ಇದೆ ನೋಡಿ. ಈ ಬಲೆಯನ್ನು ನಾನು ಸಮುದ್ರದಲ್ಲಿ ಮೀನನ್ನು ಹಿಡಿಲಿಕ್ಕೆ ಹೋದಾಗ ಮೀನು ಹಾಕಿ ಇಡಲಿಕ್ಕೆ ಅಂತ ತಯಾರು ಮಾಡಿದ್ದು ನೋಡಿ. ಮೀನನ್ನು ಇದ್ರೊಳಗಡೆ ಹಾಕಿ ಹೀಗೆ ಎಳೆದ್ರೆ ಆಯ್ತು ನೋಡಿ, ಇದು ಕ್ಲೋಸ್ ಆಗ್ತದೆ. ಮತ್ತು ಇದಕ್ಕೊಂದು ಉದ್ದ ದಾರ ಇಟ್ಟಿದ್ದೇನೆ, ಅದನ್ನು ನಾವು ಸಮುದ್ರಕ್ಕೆ ಬಿಸಾಡಿ ಬಿಡೋದು. ಮೀನು ಅದರಲ್ಲಿ ಜೀವಂತವಾಗಿರ್ತದೆ ಬಹಳ ಸಮಯದವರೆಗೆ. ಮತ್ತು ನಾವು ತಂದಿರೋ ಐಸ್ ಬಾಕ್ಸಲ್ಲಿ ಮೀನನ್ನು ಹಾಕಿ ಇಡ್ತಾಯಿದ್ವಿ. ಈಗ ಇದನ್ನೇ ಏಡಿ ಹಾಕಿ ಇಡಲಿಕ್ಕೆ ಯೂಸ್ ಮಾಡ್ತೇನೆ. ಏಡಿ ಹಿಡಿದ ನಂತರ ಏಡಿದು ಕಾಲನ್ನು ಕಟ್ಟಬೇಕು. ಕಾಲು ಹೇಗೆ ಕಟ್ಟೋದಂತ ತೋರಿಸ್ತೇನೆ. ಕಾಲನ್ನು ಕಟ್ಟಿ ಬಲೆಯಲ್ಲಿ ಹಾಕಿ ಇಲ್ಲಿ ಇಡೋಣ. ಇವತ್ತು 4 ಗಂಟೆ ಆಗಿದೆ, ಇನ್ನೊಂದು ಸುಮಾರು 2-2.5 ಗಂಟೆ ನಾವು ನಿಲ್ತೇವೆ ಇಲ್ಲಿ. ಮತ್ತೆ ಕತ್ಲಾಗ್ತದೆ. ಇವತ್ತು ಆಲ್ರೆಡಿ ಲೇಟ್ ಆಗಿದೆ ಬರುವಾಗ. ಎಷ್ಟೆಲ್ಲ ಏಡಿ ಹಿಡಿಲಿಕ್ಕೆ ಆಗ್ತದೆ ಅಷ್ಟು ಹಿಡಿದು ಒಂದು 6-6:30 ಹೊತ್ತಿಗೆ ನಾವು ಹೊರಡ್ತೇವೆ ಹಿಂದೆ. ಏಡಿ ಎಷ್ಟೆಲ್ಲ ಸಿಗ್ತದೆ ಕೊನೆಗೆ ತೋರಿಸ್ತೇನೆ. ವಿಡಿಯೋವನ್ನು ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೂ ವಿಡಿಯೋನ ಶೇರ್ ಮಾಡಿ. ಸುಮಾರು ಒಂದು 10-12 ಕೋಳಿಯ ತಲೆಯನ್ನು ತಗೊಂಡು ಬಂದಿದೆ ನೋಡಿ. ಕೋಳಿಯ ತಲೆ ಇದು ಹೊಲಿಯೋದೇನು ಬಹಳ ಕಷ್ಟ ಏನಲ್ಲ, ಸಿಂಪಲ್. ಒಂದು ಈ ಥರ ಕಬ್ಬಿಣದ್ದು ರಾಡ್ ಇದ್ದರೆ ಅದನ್ನು ವೆಲ್ಡ್ ಮಾಡಿಸಿ ರೌಂಡಾಗಿ, ಅದಕ್ಕೆ ಸುತ್ತ ಬಲೆ ಕಟ್ಟಿ ಈ ಥರ ದಾರ ಎಲ್ಲ ಕಟ್ಟಿ ರೆಡಿ ಮಾಡ್ಕೋಬೋದು. ಸುಲಭ, ಸಿಂಪಲ್. ಇಲ್ಲ ಇದ್ದರೆ ನೀವು ಇದನ್ನು ಕ್ಯಾಬ್ರಲ್ ಔಟ್ಡೋರ್ಸಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ನಮ್ಮ ಕಿನಿಮುಲ್ಕಿ ಗೋಪುರದ ಹತ್ರ ಕ್ಯಾಬ್ರಲ್ ಔಟ್ಡೋರ್ಸ್ ಶಾಪ್ ಇದೆ. ನಾನೇ ತಯಾರು ಮಾಡಿದ್ದು ಇದನ್ನು ನನ್ನ ಕೈಯಿಂದ. ಇದನ್ನೆಲ್ಲ ವೆಲ್ಡ್ ಮಾಡಿಸಿ ಈಗ ಒಂದೊಂದಾಗಿ ಕಟ್ಟೋಣ. ಇದೊಂದು ಫುಲ್ ಬಂಡಲ್ ನಾನು ನೈಲನ್ ದಾರ ತಗೊಂಡಿಟ್ಟಿದ್ದೇನೆ. ಇದು ಏಡಿ ಕಟ್ಟಲಿಕ್ಕೂ ಆಗ್ತದೆ, ಬೇರೆ ಏನಾದರೂ ಬಲೆ ಎಲ್ಲ ಹರಿದೋದ್ರೆ ಜಾಯಿಂಟ್ ಮಾಡಲಿಕ್ಕೆ ಕೂಡ ಯೂಸ್ ಆಗ್ತದೆ. ನೋಡಿ ಇದನ್ನು ಹೇಗೆ ಕಟ್ಟುದಂತ ನೋಡಿ. ಕೋಳಿಯ ಬಾಯನ್ನು ಹೀಗೆ ಓಪನ್ ಮಾಡಿ ಇದನ್ನು ಹೀಗೆ ಒಳಗಡೆ ಹಾಕಿ ಹೀಗೆ ಕಟ್ಟಿದ್ರೆ ಸಿಂಪಲ್. ಇದು ಮತ್ತೆ ಬೇಗ ಜಾರಲ್ಲ. ಈಗ ಕೋಳಿಯ ಕರಳೆಲ್ಲ ಹಾಕಿದರೆ ಅಡಿ ಎಳ್ದು ಅದನ್ನೆಲ್ಲ ಹೊರಗಡೆ ತಗೊಂಡು ಹೋಗ್ತದೆ. ಇದಾದರೆ ಬಹಳ ಸಮಯದವರೆಗೆ ನಿಲ್ತದೆ. ಹೀಗೆ ಏಡಿ ಬಂದು ಅದರೊಳಗಡೆ ಕೂತ್ಕೊಂಡು ತಿನ್ಬೇಕು ಅಷ್ಟೇ. ಏನಾದರೂ ಸಣ್ಣ ಸಣ್ಣ ಮಾಂಸದ ತುಂಡೆಲ್ಲ ಸಿಕ್ಕಿದ್ರೆ ಹೇಳ್ಕೊಂಡು ಹೋಗ್ಬೋದು ಅಷ್ಟೇ. ಬಿಟ್ಟರೆ ಮತ್ತು ಕೋಳಿ ತಲೆ ಬೆಸ್ಟ್ ನನ್ನ ಪ್ರಕಾರ. ಮತ್ತೊಂದಂದರೆ ಬೂತಾಯಿ ಮೀನು, ಸಾರ್ಡೈನ್, ಅದು ಟಾಪ್. ಅದರಲ್ಲಿ ಒಳ್ಳೆ ಏಡಿ ಹಿಡಿತದೆ, ಅದರ ಸ್ಮೆಲ್ಲಿಗೆ ಬರ್ತದೆ. ಅದಕ್ಕೊಂದು ಬಲೆ ಬೇಕು. ಬಲೆ ಒಳಗಡೆ ಬೂತಾಯಿಯನ್ನು ಕಟ್ ಮಾಡಿ 1-2-3 ಪೀಸ್ ಮಾಡಿ ಅದನ್ನು ಇಟ್ಟು 1-2 ಬೂತಾಯಿ ಸಾಕು ಇಟ್ಟು ಅದನ್ನು ನೀರಲ್ಲಿ ಬಿಟ್ಟರೆ ಆಯಿತು. ಅದರ ಸ್ಮೆಲ್ಲಿಗೆ ಓಡೋಡಿ ಬರ್ತದೆ ಏಡಿಗಳು. ಈಗ ಫಸ್ಟಿಗೆ ಒಂದು ಸರಿ ಕಟ್ಟಿ ಇದನ್ನು ಮತ್ತೆ ಲೈನಲ್ಲೆಲ್ಲ ಬಿಟ್ಕೊಂಬರೋಣ. ಇದು ರೆಡಿ ಆಯಿತು. ಬೇಕು ಅಂದ 3 ರೆಡಿ ಆಯಿತು. ಎಲ್ಲದಕ್ಕೂ 2-2 ತಲೆ ಕಟ್ಟಿದ್ದೇವೆ. ಒಂದು ಬಲೆಗೆ ಮಾತ್ರ ಒಂದೇ ತಲೆ ಹಾಕಿದ್ದು. ಈಗ 1, 2, 4 ಬಲೆ ರೆಡಿ ಆಯಿತು. ಒಂದೊಂದಾಗಿ ಬಿಡೋಣ. ಫಸ್ಟಿಗೆ ಇಲ್ಲೊಂದು ಹಾಕೋಣ. ಇಲ್ಲೊಂದು ಸ್ಪಾಟ್ ಇದೆ, ಇಲ್ಲಿ ಹಾಕೋಣ ಫಸ್ಟಿಗೆ. ಗಿಡಕ್ಕೆ ಕಟ್ಟಿಬಿಡೋಣ. ಇಲ್ಲಿ ಇರ್ತದೆ. 3 ಆಚೆ ಕಡೆ ಹಾಕೋಣ.
ಇಲ್ಲೊಂದು ಸ್ಪಾಟ್ ಇದೆ. ಮುಂದೆ ಮ್ಯಾಂಗ್ರೋವ್ಸ್ ಇದೆ ಆ ಕಡೆ. ನೋಡಿ ಇಲ್ಲೊಂದು ಕಾಸ್ಟ್ ಮಾಡೋಣ. ಜಾಸ್ತಿ ದೂರ ಬಿಸಾಡಬೇಕಂತಿಲ್ಲ. ಏಡಿಗಳು ಈ ಇಂಥ ಮ್ಯಾಂಗ್ರೋವ್ಸ್ನ ಬುಡದಲ್ಲೇ ಇರೋದು ಹೆಚ್ಚಾಗಿ. ಕೈ ಸ್ವಲ್ಪ ತೊಳ್ಕೊಳ್ತೆ ನೀರಲ್ಲಿ ರಕ್ತಾಗಿ. ಪಾಂಡ್ ಒಳಗಡೆ ಒಂದು ಹಾಕಿದ್ದೇನೆ ಕೊನೆಯ ರಿಂಗ್. ನಮ್ಮ ಕೃಷ್ಣ ಅವರು ನನ್ನ ಜೊತೆ ಬಂದರು. ನಾವೀಗ 4 ಬಲೆ ಬಿಟ್ಟು ಬಂದ್ವಿ. ಈಗ 5ನೇ ಬಲೆಯನ್ನು ರೆಡಿ ಮಾಡಲಿಕ್ಕಿದೆ. ಅದು ಸ್ವಲ್ಪ ಹರಿದೋಗಿತ್ತು ಬಲೆ, ಹಾಗೆ ಅದನ್ನು ರೆಡಿ ಮಾಡೋಣ. ಅಷ್ಟರಲ್ಲಿ ಒಂದು 10 ನಿಮಿಷ ಆಗ್ಬೋದು. ಮತ್ತೆ ಒಂದು ಸರಿ ಬಲೆ ಎತ್ತಿ ನೋಡೋಣ. ಈಗ ಬಲೆಯನ್ನು ಸರಿ ಮಾಡೋಣ ಬನ್ನಿ. ಇದೊಂದು ಉಳಿದಿದೆ, ಇದನ್ನೀಗ ರೆಡಿ ಮಾಡೋಣ ನಾವು. ಈ ನದಿಯ ಹೆಸರು ಪಾಪನಾಶಿನಿ ಅಂತ. ನದಿ ಪಾಪನಾಶಿನಿ. ಹೀಗೆ ಸ್ವಲ್ಪ ಮುಂದೆ ಹೋದರೆ ನಮ್ಮ ಪಡುಕೆರೆಗೆ ಕನೆಕ್ಟ್ ಆಗ್ತದೆ. ಅಲ್ಲಿಂದ ನಮ್ಮ ಮಲ್ಪೆ ಮತ್ತು ಮುಂದೆ ನೋಡಿ ಈ ನದಿಯಿಂದ ನೀರು ಒಳಗಡೆ ಹೇಗೆ ಬರ್ತದೆ ನೋಡಿ. ಇದೆಲ್ಲ ಫುಲ್ ಮ್ಯಾಂಗ್ರೋವ್ಸ್ ಇರುವಂಥ ಪ್ಲೇಸ್. ಇಲ್ಲಿ ಸಖತ್ತಾಗಿರ್ತದೆ ಏಡಿ. ನೀರು ಇಳಿಯುವಂಥ ಸಮಯದಲ್ಲಿ ಪೂರ್ತಿ ನೀರು ಇಳಿದಿರ್ತದೆ. ಇಲ್ಲಿ ನೀವು ನಡ್ಕೊಂಡು ಹೋಗ್ಬೋದು, ಹಾಗಿರ್ತದೆ ಈ ಪ್ಲೇಸ್. ನಾನು ರಾತ್ರಿಯ ಸಮಯದಲ್ಲಿ ಟಾರ್ಚ್ ಅಥವಾ ನಾವು ಗ್ಯಾಸ್ ಲೈಟ್ ಏನು ಹೇಳ್ತೇವೆ ಮುಂಚೆ ಯೂಸ್ ಮಾಡ್ತಾಯಿದ್ರು ಹೆಚ್ಚಾಗಿ, ಈಗ ಕಡಿಮೆ. ಅದನ್ನು ಹಿಡ್ಕೊಂಡು ಬಂದು ನಾನು ಏಡಿ ಹಿಡ್ಕೊಂಡು ಹೋಗ್ತಾಯಿದ್ದೆ. ನೋಡಿ ನಮ್ಮ ಬಲೆ ಇನ್ನು ನೀರಲ್ಲೇ ಇದೆ. ಇದನ್ನು ಹೊಲಿಯೋಣ. ಕೆಲವು ಕಡೆ ಹರಿದೋಗಿದೆ ಈ ಬಲೆ. ಎಷ್ಟು ದೊಡ್ಡದಾಗಿ ನೋಡಿ, ಫುಲ್ ಇಷ್ಟು ದೊಡ್ಡ ಹೋಲಾಗಿದೆ ಇಲ್ಲಿ ನೋಡಿ. ಇದು ನಾವು ನೀರಲ್ಲಿ ಹಾಕಿರುವಾಗ ಏಡಿ ಕಚ್ಚಿ ಕಚ್ಚಿ ನೋಡಿ ಹೇಗೆ ಹರಿದೋಗಿದೆ ನೋಡಿ. 3 ಕಡೆ ಹೋಲಾಗಿದೆ. ಇದನ್ನು ಪಟಕ್ಕನೀಗ ಹೊಲಿದು ಬಿಡೋಣ. ಸಿಂಪಲಾಗಿ ಒಂದು ಗಂಟು ಹಾಕೋಣ. ತುಂಬ ಕಡೆ ಹೋಲ್ಸ್ ಆಗಿತ್ತು ಬಲೆಯಲ್ಲಿ, ಅದನ್ನೀಗ ಸರಿಪಡಿಸಿದ್ದೇನೆ. ನೋಡಿ ರೆಡಿ ಆಯ್ತಿದ್ದು. ಇನ್ನೊಂದಿದೆ, ಒಟ್ಟಿಗೆ ನಾವು 7 ತಗೊಂಬಂದಿದ್ವಿ. ಅದರಲ್ಲಿ ಈಗ ನಾವು 6 ಬಲೆಗಳನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ ನಮ್ಮ ಸಂದೀಪ್ ಅವರು ಕೈಗಾಳ ಹಾಕ್ಲಿಕ್ಕೆ ಹೋಗಿದ್ರು. ನೀವು ವಿಡಿಯೋದ ಪ್ರಾರಂಭದಲ್ಲೇ ನೋಡಿದ್ರಿ. ಅವ್ರಿಗೆ ಸಿಕ್ಕ ಮೀನು ನೋಡಿ, ಪಯ್ಯ ಮೀನು. ಪಯ್ಯ, ಕುದುಂಗಾರ್ತರು, ಕಂಡಿಗೆ ನೋಡಿ. ನಾಳೆ ಬಿದ್ದದೆ ದೋಣಿಯನ್ನು ಇಲ್ಲೇ ಕಟ್ಟಿ ಹೋದ್ರು ಅವರು. ಈಗ ನಾವು ಇಲ್ಲಿ ಹಾಕ್ಲಿಕ್ಕಾಗಲ್ಲ, ಯಾಕೆಂದ್ರೆ ದೋಣಿ ನಿಲ್ಲಿಸಿದ್ದಾರೆ. ಇದನ್ನು ಶಿಫ್ಟ್ ಮಾಡಿ ಬೇರೆ ಸ್ಥಳದಲ್ಲಿ ಹಾಕೋಣ ಬನ್ನಿ. ಫಸ್ಟ್ ಬಲೆಯನ್ನು ಎತ್ತಲಿಕ್ಕೆ ಹೋಗ್ತಾ ಇದೆ. ಪಾಂಡ್ ಒಳಗಡೆ ಹಾಕಿದ್ದೇವೆ, ಎತ್ತು ನೋಡೋಣ. ಅಂದ ಅದೇ ಇಡೀ ಇದ್ದಿದೆ ನೋಡಿ, ಸಣ್ಣ ಇಡಿ. ಇದರ ಕಾಲನ್ನೀಗ ಕಟ್ಟಿ ಇಡೋಣ. ನಾವು ಇವತ್ತು ಹಿಡಿದಿರೋ ಏಡಿಗಳನ್ನೆಲ್ಲ ಪದಾರ್ಥ ಮಾಡಲಿಕ್ಕೆ ತಗೊಂಡು ಹೋಗೋದು. ಕಾಲು ಕಟ್ಟಬೇಕಂತಿಲ್ಲ, ಯಾಕೆಂದರೆ ಇದು ಕಾಲಲ್ಲಿ ಆದರೂ ಒಂದು ವೇಳೆ ಕಟ್ಟಾದರೂ ಕೂಡ ನಾವಿವತ್ತು ರಾತ್ರಿಯೇ ಪದಾರ್ಥ ಮಾಡ್ತೇವೆ, ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ.
ಹಾಳಾಗಲ್ಲ ರಾತ್ರಿವರೆಗೆ. ಇಲ್ಲದಿದ್ದರೆ ಸೇಲ್ ಮಾಡೋದಾದರೆ ಇದರ ಕಾಲುಗಳನ್ನು ಕಟ್ಟಿಟ್ಟರೆ 2-3 ದಿನದವರೆಗೆ ಇಡ್ಬೋದು. ನೀರಿನ ಮೇಲೆ ನೀರು ಹಾಕದೇ ಇಡಬೇಕು, ಹಾಗೆ ಇಟ್ಟರೆ ಸಾಯಲ್ಲ. ನೋಡಿ ಹೇಗೆ ಕಟ್ಟುದಂತ ತೋರಿಸ್ತೀನಿ ನೋಡಿ. ಸಿಂಪಲ್ ಆ್ಯಂಡ್ ಈಸಿ. ನೋಡಿ ದಾರವನ್ನು ಹೀಗೆ ಹಾಕಬೇಕು. ಇಲ್ಲಿ ಹುಲ್ಲಿದೆ ಹಾಗಾಗಿ ಕರೆಕ್ಟಾಗಿ ಕಾಣಲಿಕ್ಕಿಲ್ಲ. ನೋಡಿ ಹೀಗೆ ಇದರ ಹೊಟ್ಟೆ ಹತ್ರ ಹೀಗೆ ಒಳಗಡೆ ಹಾಕಿ, ಇದರ ಹಿಂದುಗಡೆ ಮುಳ್ಳುಗಳಿವೆ 2, ಅದರ ಒಳಗಡೆಯನ್ನು ತೆಗೆದು ಮೇಲಿಂದ ಹೀಗೆ ಹಾಕಿ ಇದನ್ನು ಹೀಗೆ ಎತ್ತಿ, ಇದರ ಈ ಕಿರುಬೆರಳುಗಳಿವೆ, ಇದಕ್ಕೆ ಕಿರುಬೆರಳು ಹೇಳೋದು, ಏಡಿದು. ಅದರಲ್ಲಿ ಅದು ಸ್ವಿಮ್ ಮಾಡೋದು ಏಡಿ. ಅದರ ಮೇಲಿಂದ ಹೀಗೆ ತೆಗೆದು ಕಾಲಲ್ಲಿ ಹೀಗೆ ಒತ್ತಿ ಹಿಡ್ಕೊಂಡು ನಮ್ಗೆ ಗ್ರಿಪ್ ಆಗ್ತದೆ. ಮತ್ತು ನೋಡಿ ಒಂದು ಸಿಂಗಲ್ ನಾಟ್ ಹಾಕಿ ಅದನ್ನು ಸ್ವಲ್ಪ ಟೈಟ್ ಮಾಡಿ, ಯಾಕಂದರೆ ಇದು ನೈಲಾನ್. ಈ ಗೋಣಿ ದಾರ ಎಲ್ಲ ಆದರೆ ಅದನ್ನು ಸ್ವಲ್ಪ ವೆಟ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಕಟ್ಬೋದು. ಇದನ್ನು ಹೀಗೆ ಟೈಟ್ ಮಾಡಿ ನೋಡಿ, 2ನೇ ನಾಟ್ ಟೈಟ್ ಮಾಡಿ ಹೀಗೆ ಜಸ್ಟ್ 2 ನಾಟ್ ಹಾಕಿದರೆ ಆಯಿತು. ಹೀಗೆ ಇದಕ್ಕೆ ಕಟ್ಟಲಿಕ್ಕಾಗಲ್ಲ ನೋಡಿ, ಕರೆಕ್ಟಾಗಿ ಲಾಕ್ ಆಯಿತು. ಇದರಲ್ಲಿ ಹೀಗೆ ನೇತಾಡಿಸಿ ಇಟ್ಕೋಬೋದು ಏಡಿಯನ್ನು. ಈಗ ನಾನು ನಮ್ಮ ಕೃಷ್ಣ ಅವರ ಕೈಯಲ್ಲಿ ಕೊಡ್ತೇನೆ ಏಡಿಯನ್ನು. ನೋಡಿ ಕಚ್ಚಲ್ಲ. ಈಗ ಇಲ್ಲಿ ಕೈ ಹಾಕಬಾರ್ದು ಯಾವತ್ತು. ಇಲ್ಲಿ ಒಳಗಡೆ ಕೈ ಹಾಕಿದರೆ ಅದೀಗೆ ಪ್ರೆಸ್ ಮಾಡ್ತದೆ, ಯಾಕೆಂದರೆ ಇಲ್ಲಿದ್ದು ಕಾಲು ಸ್ವಲ್ಪ ಓಪನ್ ಮಾಡಲಿಕ್ಕೆ ಆಪ್ಷನ್ ಇರ್ತದೆ ಏಡಿಗೆ, ಹಾಗಾಗಿ ಇಲ್ಲಿ ಓಪನ್ ಮಾಡ್ತದೆ. ಇಲ್ಲಿ ನಡುವಲ್ಲಿ ಕೈ ಹಾಕಬಾರ್ದು. ಇಲ್ಲಿ ಹಿಡಿಬೋದು, ಇಲ್ಲಿ ನಡುವಲ್ಲಿ ಹಿಡಿಬೋದು, ಮತ್ತು ಹೀಗೆ ಹಿಂದುಗಡೆ ಹೀಗೆ ಕೂಡ ಹಿಡಿಬೋದು. ಓಪನ್ ಮಾಡಿ ಹಾಕಿ ಲಾಕ್ ಮಾಡಿ ಹಾಗೆ ಇರಲಿ.